ಬಸವ ಧರ್ಮ ಜಗತ್ತಿಗೆ ಎಂದೆಂದಿಗೂ ಪ್ರಸ್ತುತ ಎಂದು ಚಿತ್ರದುರ್ಗ ಸಿರಿಗೆರೆ ಮಠದ ಶ್ರೀ ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಹೇಳಿದರು. ಅವರು ತಾಲೂಕಿನ ಹುಲಿಕಲ್ ಗ್ರಾಮದಲ್ಲಿ ಗುರುವಾರ ಶ್ರೀ ವೀರಮಾಸ್ತಮ್ಮ ದೇವಿ ಸಮುದಾಯ ಭವನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಧರ್ಮಕ್ಕೆ ಕಾಲಮಿತಿ ಇಲ್ಲ, ಕಾನೂನುಗಳು ಆಯಾ ದೇಶಕ್ಕೆ ತಕ್ಕಂತೆ ರಚನೆಯಾಗಿರುತ್ತದೆ. ಆದರೆ ಬಸವ ಧರ್ಮ ಇಡೀ ಜಗತ್ತಿಗೆ ಅನ್ವಯಿಸುತ್ತದೆ. ಅಂಧಕಾರದಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಜ್ಞಾನದ ಜ್ಯೋತಿ ಪ್ರತಿಯೊಬ್ಬರ ಮನಮನಸ್ಸುಗಳನ್ನು ಬೆಳಗುತ್ತದೆ. ಭಕ್ತರು ದೇವಾಲಯಗಳಿಗೆ ಬಂದಾಗ ಭಗವಂತನಲ್ಲಿ ಸಮಸ್ಯೆ ಎದುರಿಸುವ ಶಕ್ತಿ ನೀಡು ಎಂದು ಪ್ರಾರ್ಥಿಸಿಕೊಳ್ಳಿ ಎಂದು ಇದೇ ವೇಳೆ ತಿಳಿಸಿದರು. ಧನ ಸಂಪತ್ತು ಕೇಳಿಕೊಳ್ಳುವುದು ಬೇಡ, ನಮ್ಮಲ್ಲಿನ ಕೆಟ್ಟ ಗುಣಗಳು ಹೋಗಿ ಒಳ್ಳೆಯ ಗುಣಗಳನ್ನು ನೀಡುವಂತೆ ಪ್ರಾರ್ಥಿಸಬೇಕು. ಭಾರತೀಯರಿಗೆ ಅಪಾರ ಭಕ್ತಿ, ಧರ್ಮದ ಬಗ್ಗೆ ಹೆಚ್ಚು ಆಸಕ್ತಿ ಇದೆ. ಮಠಕ್ಕೆ ಭಕ್ತರೇ ಆಸ್ತಿ ಇದ್ದಂತೆ. ಮಠ ಮಾನ್ಯಗಳು ಧರ್ಮದ ಹಾದಿಯಲ್ಲಿ ನಡೆಯುತ್ತವೆ. ಭಕ್ತರಲ್ಲಿ ನಿರ್ಮಲವಾದ ಮನಸ್ಸನ್ನು ಮಠ ಮಾನ್ಯಗಳು ಬಿತ್ತುತ್ತಿವೆ. ಧರ್ಮದ ಹಾದಿಯಲ್ಲಿ ನಡೆದಾಗ ಮಾತ್ರ ಭಗವಂತ ಸಾಕ್ಷಾತ್ಕಾರವಾಗುತ್ತದೆ ಎಂದು ಇದೇ ವೇಳೆ ತಿಳಿಸಿದರು. ನೀರಾವರಿ ಯೋಜನೆಯ ಕಾಮಗಾರಿ ಕೈಗೊಳ್ಳಲು ಸರ್ಕಾರ ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳುತ್ತದೆ. ಆದರೆ ರೈತರಿಗೆ ಸೂಕ್ತ ಪರಿಹಾರ ನೀಡುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆಯಿಂದ ಅನ್ಯಾಯಕ್ಕೆ ಒಳಗಾಗಿ ಸೂಕ್ತ ಪರಿಹಾರಕ್ಕಾಗಿ ಕಾನೂನು ಮೊರೆ ಹೋದಾಗ ನ್ಯಾಯಾಧೀಶರು ಸತ್ಯ ಅರಿತು ಕಾನೂನುಬದ್ಧವಾಗಿ ಸೂಕ್ತ ಪರಿಹಾರ ಕೊಡಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಇದರಿಂದ ರೈತರಿಗೆ ಅನುಕೂಲವಾಗುತ್ತದೆ ಎಂದರು. ಪುರಾತನ ಕಾಲದ ಶುಂಠಿ ಮಠದ ಜೀರ್ಣೋದ್ಧಾರ ನಡೆಸಲು ಭಕ್ತರ ಸಹಕಾರ ಅಗತ್ಯ. ಮಠದ ವತಿಯಿಂದ ಶಾಲೆ ಉತ್ತಮವಾಗಿ ನಡೆದಿದೆ. ಈ ಭಾಗದ ಜನರಿಗೆ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಆಚರಣೆಗೆ ಹೆಚ್ಚು ಒತ್ತು ನೀಡುವ ಮೂಲಕ ಜನೋಪಯೋಗಿ ಕಾರ್ಯಗಳನ್ನು ಶ್ರೀಮಠ ಮಾಡುತ್ತದೆ ಎಂದು ಇದೇ ವೇಳೆ ತಿಳಿಸಿದರು. ಇದೇ ವೇಳೆ ಹಿರಿಯ ಲೇಖಕಿ ಮಧುರಾ ಅಶೋಕ್ ಇದ್ದರು. ಟ್ರಸ್ಟ್ನ ಅಧ್ಯಕ್ಷ ಎಸ್.ಎಂ. ಗುರುಲಿಂಗಸ್ವಾಮಿ ಇದ್ದರು. ಇದೇ ವೇಳೆ ಸಿರಿಯ ಶ್ರೀಗಳನ್ನು ಕುಂಭಕಲಶ, ವೀರಗಾಸೆ, ಡೊಳ್ಳು ಕುಣಿತ, ಪೂಜಾ ಕುಣಿತ, ಕಲಾ ತಂಡಗಳೊಂದಿಗೆ ಹುಲಿಕಲ್ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ಸ್ವಾಗತಿಸಿಕೊಳ್ಳಲಾಯಿತು. ಇದೇ ವೇಳೆ ಶ್ರೀಗಳು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದರು. ಟ್ರಸ್ಟ್ ವತಿಯಿಂದ ಶ್ರೀಗಳನ್ನು ಗೌರವಿಸಲಾಯಿತು. ಭಾಗವಹಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು. ಉಳ್ಳೆನಹಳ್ಳಿ ಗ್ರಾಮದ ಗಿರೀಶ್ ಅವರ ವೀರಗಾಸೆ ಕುಣಿತ ಎಲ್ಲರನ್ನೂ ಆಕರ್ಷಿಸಿತು. ಹುಲಿಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜಮ್ಮ, ವೀರಮಾಸ್ತಮ್ಮ ದೇವಿ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಎಂ. ಗಂಗಾಧರ್, ಕಾರ್ಯದರ್ಶಿ ಪ್ರಭುದೇವ್, ನಿರ್ದೇಶಕ ಸಿದ್ಧಲಿಂಗೇಶ್ವರ್, ಮಂಜುನಾಥ್, ವೀರೇಶ್, ಲೋಕೇಶ್, ಮಂಜುನಾಥ್, ತೋಂಟದಾರ್ಯ, ಮಹೇಶ್, ವಿಎಸ್ಎಸ್ಎನ್ ಅಧ್ಯಕ್ಷ ದೇವರಾಜ್, ಕಣ್ಣೂರು ಪ್ರಭುದೇವ್, ಚಂದ್ರಣ್ಣ, ಎಂ. ತಿಪ್ಪೇರುದ್ರಯ್ಯ, ಉಳ್ಳೆನಹಳ್ಳಿ ಸೋಮಣ್ಣ, ಶಿವಣ್ಣ ಸೇರಿದಂತೆ ಸಾವಿರಾರು ಭಕ್ತರು ಇದೇ ವೇಳೆ ಇದ್ದರು. ಸರ್ ಆ ಕಡೆ ಹಾಗೂ ಮಹಾಂತರ ಮಠ ಇದ್ದವು. ಮಠ, ಶುಂಠಿ ಮಠ, ಗುಡ್ಡದ ಮಠಗಳಿದ್ದ ಸಾಕ್ಷ್ಯಗಳು ಉಳಿದು ಚೌಕಿ ಮಠದ ಸನಿಹದಲ್ಲಿ ಈಗ ವೀರಮಾಸ್ತಮ್ಮ ದೇವಿ ಒಂದು ರೀತಿಯ ಸಂಭ್ರಮ, ಸಡಗರ ಕಣ್ಣುಗಳಲ್ಲಿ ಕಾಣಿಸ್ತಾ ಇದೆ. ತಾಯಿಯರಿಗೆ ಮಗಳನ್ನು ಮದುವೆ ಮಾಡಿಕೊಟ್ಟು ಎಷ್ಟೋ ವರ್ಷಗಳ ಮೇಲೆ ತವರು ಮನೆಗೆ ಬಂದರೆ ತಾಯಿಗೆ ಎಷ್ಟು ಖುಷಿ ಆಗುತ್ತೋ ಅದೇ ಖುಷಿ, ಸಂಭ್ರಮ ಈ ದಿನ ಗುರುಗಳು ದಯಮಾಡಿಸೋದು ನೋಡಿ ನಿಮ್ಗೆ ಅಷ್ಟೇ ಸಂತೋಷ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಈ ಭಾಗದಲ್ಲಿ ನಾವು ಬಂದಿರೋದು ಬಹಳ ಕಡಿಮೆ. ತುಮಕೂರು ಮಾರ್ಗವಾಗಿ ಎಷ್ಟೋ ಸಾರಿ ಪ್ರಯಾಣ ಮಾಡಿದ್ದೀವಿ. ಕೇವಲ 20-30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಇಲ್ಲಿಗೆ ಬರುವಂಥ ಅವಕಾಶಗಳು ಬಂದಿರೋದು ಬಹಳ ಕಡಿಮೆ. ಇಲ್ಲಿ ಹತ್ತಿರದಲ್ಲಿ ಯಾವ ಅಣೆಕಟ್ಟು ಇದೆಯೋ ಗೊತ್ತಿಲ್ಲ. ಅಣೆಕಟ್ಟು ಎಲ್ಲಿದೆಯೋ ಅಣೆಕಟ್ಟಿನ ಹತ್ತಿರದಲ್ಲಿರ್ತಕ್ಕಂಥ ಜನರು ಅಣೆಕಟ್ಟಿನ ನೀರನ್ನು ಪಡಿತಾರೆ. ಭಾಳ ದೂರ ಇದರಲ್ಲಿ ಸಿಗಲ್ಲ, ಯಾಕೆಂದ್ರೆ ಹತ್ರ ಇರೋದು ನೀರು ತಿಳ್ಕೊಂಡಿರ್ತಾರೆ. ಹಾಗೆ ಸಿರಿಗೆರೆ ಸುತ್ತಮುತ್ತ ಅಲ್ಲಿ ಅವರು ನಮ್ಮನ್ನು
ಅಲ್ಲಿ ನಮ್ಮನ್ನು ಕಾರ್ಯಕ್ರಮಗಳಲ್ಲಿ ಆಹ್ವಾನಿಸಿ ಇಲ್ಲಿ ಬರಲಿಕ್ಕೆ ಬಿಡ್ತಾ ಇಲ್ಲ. ನಾವು ತನ್ನ ದೇವಸ್ಥಾನದ ಒಳಾಂಗಣದಲ್ಲಿ ನೋಡಿದಾಗ 2016ರಲ್ಲಿ ನೀವು ಬಂದಿದ್ದು ಅಂತ ಇದರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನೆನಪಾಯಿತು. ಧರ್ಮದ ಬಗ್ಗೆ, ಮಠ ಮಂದಿರಗಳ ಬಗ್ಗೆ ಅಪಾರ ಶ್ರದ್ಧಾ ಭಕ್ತಿ ಭಾರತೀಯರಿಗೆ. ನಾವು ಇದೀನ ಒಂದು ಲೇಖನ ಬರೆದಿದ್ದೀವಿ, ಎಷ್ಟು ಜನ ಓದಿದಲ್ಲ ಗೊತ್ತಿಲ್ಲ, ಓದಿಲ್ಲ. ಸುಮಾರು ಬಿಸಿಲು ಬೆಳೆದೆ ನೋಡುವಂಥ ನಮ್ಮ ಅಂಕಣ ಬರಹ ವಿಜಯ ಕರ್ನಾಟಕದಲ್ಲಿ ಸುಮಾರು 15 ವರ್ಷಗಳಿಂದ ಬರೀತಾ ಇದೆ. ನೀವು ದಿನ ಒಂದೊಂದು ಲೇಖನ ಓದಿದ್ರು ಒಂದು ವರ್ಷ ಓದಿ ಮುಗಿಸೋಕ್ಕಾಗಲ್ಲ. ಇವತ್ತು ನಾವು ಬರೆದಿರ್ತಕ್ಕಂಥ ಲೇಖನ ಧರ್ಮ ಮತ್ತು ಕಾನೂನು ಕೈ ಜೋಡಿಸಿದಾಗ, ಧರ್ಮ ಮತ್ತು ಕಾನೂನು ಕೈ ಜೋಡಿಸಿದಾಗ ಅಂತ ಬರ್ತದೆ. ಎಷ್ಟು ಜನ ಓದಿದ್ರೆ ಕೈ ಎತ್ತಿ? ಧರ್ಮ ಅಂದ್ರೆ ಏನು, ಕಾನೂನು ಅಂದ್ರೆ